ಸೆಂಟ್ರಲ್ ಜೈಲಿನಲ್ಲಿ ಅಧಿಕ ಫ್ರೀಕ್ವೆನ್ಸಿಯ ಜಾಮರ್ ಅಳವಡಿಕೆಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಬಿಜೆಪಿ ಘಟಕದಿಂದ ಕನಕದುರ್ಗಮ್ಮ ದೇಗುಲದ ಬಳಿ ಪ್ರೊಟೆಸ್ಟ್ ಮಾಡಲಾಗಿದೆ. ಜಾಮರ್ನಿಂದಾಗಿ ಸಾರ್ವಜನಿಕರಿಗೆ ವಿಪರೀತ ಸಮಸ್ಯೆ ಆಗ್ತಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ ಜಾಮರ್ನಿಂದ ಪ್ರಾಬ್ಲಮ್ ಆಗ್ತಿದೆ. ಅಧಿಕ ಜಾಮರ್ ಫ್ರೀಕ್ವೆನ್ಸಿಯಿಂದ ಪೊಲೀಸ್ ಸೇರಿ ಇತರ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಕಿರಿಕಿರಿ ಆಗ್ತಿದೆ. ಜೈಲು ವ್ಯಾಪ್ತಿಯ ವಿವಿಧ ಆಸ್ಪತ್ರೆಗಳ ವೈದ್ಯರು ಇನ್ನು ರೋಗಿಗಳಿಗೂ ಕೂಡ ಸಮಸ್ಯೆ ಆಗ್ತಿದೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ಈ ಜಾಮರ್ ಅನ್ನ ಅಳವಡಿಸಿದ ಯಾಕೆ? ತಕ್ಷಣವೇ ರಾಜ್ಯ ಸರ್ಕಾರ ಕಾರಾಗೃಹ ಇಲಾಖೆಗೆ ಆಗ್ರಹನ ಮಾಡಬೇಕನ್ನೋದಾಗಿ ಬಿಜೆಪಿಯ ನಾಯಕರು, ಕಾರ್ಪೊರೇಟರ್ಗಳಿಂದ ಜೈಲಧಿಕಾರಿಗಳಿಗೆ ಮನವಿಯನ್ನು ಮಾಡಲಾಗಿದೆ. ಇನ್ನು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಹಲವರು ಕೂಡ ಈ ಪ್ರೊಟೆಸ್ಟ್ ಅಲ್ಲೂ ಭಾಗಿಯಾಗಿದ್ರು. ಅಂದ್ರೆ ಜೈಲಿಗೆ ಅಳವಡಿಕೆ ಮಾಡಿರುವಂತಹ ಜಾಮರಿಂದಾಗಿ ಹೈ ಫ್ರೀಕ್ವೆನ್ಸಿ ಇದೆ. ಇದರಿಂದ ಅಕ್ಕಪಕ್ಕದ ಸ್ಥಳೀಯರಿಗೆ, ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರೊಟೆಸ್ಟ್ ಅನ್ನು ಮಾಡಲಾಗಿತ್ತು. ಮಾಜಿ ಶಾಸಕರಾಗಿರುವಂತಹ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಬಿಜೆಪಿಯ ನಾಯಕರು, ಕಾರ್ಪೊರೇಟರ್ಗಳು ಎಲ್ಲರೂ ಜೈಲಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಈ ಜಾಮರ್ ಹೈ ಫ್ರೀಕ್ವೆನ್ಸಿಯಿಂದ ಏನು ಸಮಸ್ಯೆ ಆಗ್ತಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಲ್ಲ, ಇದನ್ನು ಅತಿ ಬೇಗವಾಗಿ ನಿವಾರಿಸಬೇಕನ್ನೋದಾಗಿ ಪ್ರೊಟೆಸ್ಟ್ ಮಾಡಿ ಆಗ್ರಹಿಸಿದ್ದಾರೆ. ಬಳ್ಳಾರಿ ನಗರದಲ್ಲಿ ಇರುವಂತಹ ಈ ಕೇಂದ್ರ ಕಾರಾಗೃಹದಲ್ಲಿ ಒಂದು ಜಾಮರ್ನ ಅಳವಡಿಸಿದ್ದಾರೆ. ಎಂಥ ಜಾಮರು ಅಂತಂದ್ರೆ ಇಲ್ಲಿ ಸುತ್ತಮುತ್ತಲಿನ ಮನೆಗಳಿಗೆ ಮೊಬೈಲ್ ಬರ್ತಾ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮೊಬೈಲ್ ಬರ್ತಾ ಇಲ್ಲ. ಬಹಳ ಕಷ್ಟದಲ್ಲಿ ಜನ, ಪಾರ್ವತಿ ನಗರ ಆಗಲಿ, ಈ ಕಡೆ ನಮ್ಮ ಶಾಸ್ತ್ರಿ ನಗರ ಆಗಲಿ, ಈ ಕಡೆ ಹೌಸಿಂಗ್ ಬೋರ್ಡ್ ಕಾಲನಿ ಆಗಿರ್ಬೋದು, ಗಾಂಧಿನಗರವರೆಗೆ ಇದು ಬಹಳ ಪವರ್ಫುಲ್ ಇದಾಗ್ತಾ ಇದೆ. ಬಸವನಕುಂಟ ಕೂಡ ಬರ್ತಾ ಇಲ್ಲ. ಹಂಗಾಗಿ ಇಲ್ಲಿ 3 ಕಿಲೋಮೀಟರ್ ವರೆಗೆ ಜಾಮರ್ ಅಳವಡಿಸಿದ್ದಾರೆ. ಹಂಗಾಗಿ ಇದನ್ನ ನಾವೇನ್ ಹೇಳ್ತಾ ಇದ್ದೀವಿ, ನೀವು ಜೈಲು ಅಧಿಕಾರಿಗಳು ಪರ್ಫೆಕ್ಟ್ ಆಗಿ ಇದ್ರೆ ಮೊಬೈಲ್ಸ್ ಇವ್ರಿಗೆ ಯಾರಿಗೂ ಹೋಗಲ್ಲ, ಯಾರಿಗೆ ಕೈದಿಗಳಿಗೆ ಇವ್ರಿಗೆಲ್ಲ, ನೀವು ನಿಮ್ಮ ಮೊಬೈಲ್ಸ್ ಯೂಸ್ ಮಾಡ್ಕೊಳ್ಳಿ.